ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿಯಲ್ಲಿ ಜನ ಸಂಪರ್ಕ ಸಭೆಯನ್ನು ಸಚಿವ ರಾಜಣ್ಣ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಚಿವ ರಾಜಣ್ಣ ಅವರೇ ಖುದ್ದು ಜನರ ಸಮಸ್ಯೆಗಳನ್ನು ಆಲಿಸಿ ಜನರ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು, ತಾಲೂಕು ಪಂಚಾಯತ್ ಇಒ ಲಕ್ಷ್ಮಣ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಹಕಾರಿ ಸಚಿವ ರಾಜಣ್ಣ, ಸರ್ಕಾರದ ಗ್ಯಾರಂಟಿಗಳನ್ನು ಟೀಕೆ ಮಾಡುವವರು ಟೀಕೆ ಮಾಡಲಿ, ಅದನ್ನ ತಲೆ ಕೆಡಿಸಿಕೊಳ್ಳಲ್ಲ. ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸಿದ್ದರಾಮಯ್ಯ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಿಲ್ಲ, ಬದಲಾಗಿ ಇಡೀ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾಲ ನೀಡಿರುವುದು ಮಧುಗಿರಿ ತಾಲೂಕಿಗೆ. ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಯೋಜನೆಗಳಿಲ್ಲ. ಇದಕ್ಕಾಗಿ ಡಿಸಿಸಿ ಬ್ಯಾಂಕ್ ಕೃಷಿ ಗೋಲ್ಡ್ ಲೋನ್ ನೀಡ್ತಾ ಇದೆ. ಬಡವರ ಪರ ಕೆಲಸ ಮಾಡಿದಾಗ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿತೇವೆ ಎಂದು ರಾಜಣ್ಣ ತಿಳಿಸಿದ್ದಾರೆ. ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರು ಕೂಡ ಮತ್ತೆ ಏನು ಕುರುಬರಿಗೆ ಕೊಡ್ಲಿಲ್ಲ, ಕಾಂಗ್ರೆಸ್ನವ್ರಿಗೆ ಕೊಡ್ಲಿಲ್ಲ, ಕುರುಬರಿಗೆ ಕೊಡ್ಲಿಲ್ಲ, ಎಲ್ಲ ಜಾತಿ ಬಡವರು ಕೊಟ್ಟರು. ಸಾಲ ಇಡೀ ಜಿಲ್ಲೆನಲ್ಲಿ ಯಾವ ತಾಲೂಕು ಕೊಟ್ಟಿಲ್ಲ. ಯಾರೆಲ್ಲ ರೈತರಿಗೆ ಪಾಣಿ ಇತ್ತು ಅವರೆಲ್ಲರಿಗೂ ಬೆಳೆ ಸಾಲ ಕೊಟ್ಟಿದ್ದೀವಿ. ಯಾರಿಗಾನ ಕೊಟ್ಟಿದ್ದೆ ಅಂದ್ರೆ ಹೇಳಿದೆ. ಈಗೆಲ್ಲ ಪಾಣಿ ಹಿಡ್ಕೊಂಡ್ ಬರ್ತಾರೆ. ನಾವು ಸಾಲ 1 ಲಕ್ಷ ತಗೊಂಡಿದ್ದೆ ಸ್ವಾಮಿ, 2 ಲಕ್ಷ ಮಾಡಿ ಬರ್ತಾರೆ. ಒಟ್ಟು ಸಾಲ ಗೊತ್ತಿಲ್ಲ, ಹೊಸ ಪಾಣಿ ಹಿಡ್ಕೊಂಡ್ ಬರ್ತಾರೆ. ಇರ್ಲಿ, ನಾನು ಯಾಕೆ ಹೇಳ್ತಾ ಇದ್ದೀನಿ, ರೈತರುಗಳಿಗೆ ಈ ಭಾಗದಲ್ಲಿ ಶಾಶ್ವತವಾದಂತಹ ನೀರಾವರಿ ಯೋಜನೆ ಇಲ್ಲ. ಮಳೆ ಬಂದ್ರೆ ಮಾತ್ರ ಬೆಳೆ, ಇಲ್ಲ ಅಂದ್ರೆ ಪಾಪ ಅವ್ರ ಜೀವನ ಬಹಳ ಕಷ್ಟಕರ. ಆ ದೃಷ್ಟಿನಲ್ಲಿ ಆರ್ಥಿಕವಾಗಿ ಅವ್ರು ಸದೃಢ ಆಗ್ಬೇಕು, ಹಾಕೋದು MS ಹಾಕೋದು ಏನಾದ್ರು ಮಾಡ್ಲಿ ಅಂತ ಹೇಳಿ ಅಲ್ಪ ಸ್ವಲ್ಪ ಸಹಾಯವನ್ನ, ಧನ ಸಹಾಯ ಸಾಲ ರೂಪದಲ್ಲಿ ಕೊಡುವಂತ ಕೆಲಸ ಮಾಡಿ, ಸಾಲ ಮನ್ನಾನು ಕೂಡ ಅತಿ ಹೆಚ್ಚು ಸಾಲ ಮನ್ನಾ ಮಾಡಿಸಿದ್ರು. ಮಾಡಿದೀವೋ ಇಲ್ವೋ ಹೇಳಿ. ಇಲ್ಲೇ ಬಡವನಹಳ್ಳಿ ಸೊಸೈಟಿ ಒಂದು ಕಾಲದಲ್ಲಿ ಮುಚ್ಚೆ ಬಿಟ್ಟಿದ್ರು. ನಾನು 2004ರಲ್ಲಿ MLC ಅಲ್ಲದೆ ಮಕ್ಕಳಿಗೆ ಆಸ್ತಿ ಕೊಡಲು ಆಗಲ್ಲ, ಅದಕ್ಕೆ ಅವರಿಗೆ ಉತ್ತಮ ಶಿಕ್ಷಣ ಕೊಡಿಸಿ, ಅವರನ್ನೇ ದೊಡ್ಡ ಆಸ್ತಿಯನ್ನಾಗಿ ಮಾಡಿ ಎಂದು ಸಲಹೆಯನ್ನ ನೀಡಿದ್ರು. ಆಸ್ತಿಯನ್ನ ಮಾಡಿದ್ರೆ ಮಾರಾಟ ಮಾಡಬಹುದು, ಮಾಡಿಕೊಳ್ಳಬಹುದು, ಆದರೆ ಉತ್ತಮ ಶಿಕ್ಷಣ ಕೊಡಿಸಿದ್ರೆ ಯಾರಿಂದಲೂ ಕಸಿಯಲು ಸಾಧ್ಯವಿಲ್ಲ. ಜಿಲ್ಲೆಯಲ್ಲಿ ಈ ಬಾರಿ SSLC ಫಲಿತಾಂಶ ಏರಿಕೆ ನಿರೀಕ್ಷೆ ಇದೆ. ಅದರಲ್ಲೂ ನನ್ನ ಕ್ಷೇತ್ರದಲ್ಲಿ ಕಡ್ಡಾಯವಾಗಿ ಉತ್ತಮ ಫಲಿತಾಂಶ ಬರುವ ಭರವಸೆ ಇದೆ. ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹೆಚ್ಚು ಒತ್ತನ್ನ ನೀಡಬೇಕು ಎಂದಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ಮಹತ್ವ ನಾವು ಯಾಕೆ ಹೆಚ್ಚು ನಾನು ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ನಾವೇನು ಅವರಿಗೆ ಮಕ್ಕಳಿಗೆ ಆಸ್ತಿ ಕೊಡಕ್ಕಾಗಲ್ಲ, ಐಶ್ವರ್ಯ ಕೊಡಲ್ಲ. ಕನಿಷ್ಠ ಅವನಿಗೆ ಓದಿ ಅವರ ಬುದ್ಧಿಶಕ್ತಿ ಮೇಲೆ ಮುಂದೆ ಅವನು ಉತ್ತಮ ಗುಣಮಟ್ಟದ ಮನುಷ್ಯ ಆಗ್ತಾನೆ. ಅದಕ್ಕೋಸ್ಕರ ವಿದ್ಯಾಭ್ಯಾಸ ಮಾಡಬೇಕು ಮಕ್ಕಳು. ಆ ವಿದ್ಯಾಭ್ಯಾಸವನ್ನ ಮಾಡಿದ್ರೆ ಅವ್ರಿಗೂ ಕೂಡ ಗೌರವ ಬರ್ತದೆ, ಅವ್ರ ಮನೆಗೂ ಗೌರವ ಬರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥ. ನಾನು ನಮ್ಮ ಕ್ಷೇತ್ರದ ಎಲ್ಲಾ ಶಾಲೆಗಳಿಗೂ ಕೂಡ ನೋಟ್ ಪುಸ್ತಕಗಳನ್ನು ಕೊಡಿಸಿದೀವಿ. ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಸ್ಕೀಮ್. ಅದು ನಾನೇ ನನ್ನ ದುಡ್ಡನ್ನು ಕೊಟ್ಟಿಲ್ಲ, ನಿಮ್ಮ ಗ್ರಾಮ ಪಂಚಾಯಿತಿಗಳ ಹಣದಲ್ಲಿ ನಾವು ಎಲ್ಲ ಈ ವ್ಯಾಪ್ತಿಯಲ್ಲಿ ಎಷ್ಟು ಶಾಲೆ ಬರ್ತವೆ ಅಷ್ಟು ಶಾಲೆಗೂ ಎಷ್ಟು ಮಕ್ಕಳುಗಳಿಗೆ ಎಷ್ಟು ಪುಸ್ತಕ ಬೇಕು ಅಷ್ಟನ್ನು ಕೂಡ ಕೊಡುವಂತ ಕೆಲಸ ಇಡೀ ನನ್ನ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಮಾಡಿ ಈ ರೀತಿಯ ಕಾರ್ಯಕ್ರಮಗಳನ್ನ ರೂಪಿಸಿರೋದಕ್ಕೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ. ಅದರ ಜೊತೆಯಲ್ಲಿ ಇಲ್ಲೇ ಸಿದ್ದರಾಮಯ್ಯನವರು ಇದಕ್ಕೆ ಬಂದಾಗ, ಯಾವುದು ಬಿಡಿಗೇಶಿಗೆ ಬಂದಾಗ, ಈ ಮಕ್ಕಳು ಈ ಬೇಸಿಗೆನಲ್ಲಿ ಬರೀ ಕಾಲ ತಿರುಗಾಡ್ಬೇಕು. ನಾವೆಲ್ಲ ಚಪ್ಪಲಿ ಹಾಕೊಂಡು ಆರಾಮಾಗಿ ತಿರುಗ್ತೀವಿ. ಸಣ್ಣ ಮಕ್ಕಳುಗಳು ನೀರು ಗೊತ್ತಿರಲಿಲ್ಲ, ಮುಗ್ದ್ರು ಈ ತರ ಬಿಸಿಲನ್ನು ಕೂಡ ಬರೀ ಕಾಲಲ್ಲಿ ತಿರುಗ್ತಾ ಇದ್ರು. ನಾನು ಅದನ್ನು ಗಮನಿಸಿ ಆ ದಿವಸ ನಾನು ಆ ಕಾರ್ಯಕ್ರಮ ಘೋಷಣೆ ಮಾಡಿ ಇಡೀ ರಾಜ್ಯಕ್ಕೆ ಸೌಭಾಗ್ಯತೆ ಘೋಷಣೆಯನ್ನ ಮಾಡಿದಂಥದ್ದು ನಮ್ಮ ಮಧುಗಿರಿ ತಾಲೂಕಿನ ಜನ. ಇದನ್ನ ಯಾಕೆ ಘೋಷಣೆ ಮಾಡ್ತಿದ್ರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ಲಿ, ಅವರಲ್ಲಿ ತಾರತಮ್ಯ ಬರಬಾರದು ಒಬ್ಬರಿಗೊಬ್ಬರಿಗೆ ಅಂತ ಹೇಳಿ ಅದನ್ನ ಮಾಡುತ್ತಾರೆ. ಮತ್ತೆ ಶ್ರಮ ವಹಿಸಿ ಮಕ್ಕಳಿಗೆ ವಿದ್ಯೆಯನ್ನ ಕೊಡ್ತಕ್ಕಂಥದ್ದಕ್ಕೆ ಬೇಕಿರೋ ನಮ್ಮ ಪ್ರಭುವರದ ಸ್ಕೂಲ್ ಬಿಲ್ಡಿಂಗ್ಗಳು ಹಳೆಯರೆಲ್ಲ ಒಡ್ಸಾಕೋದು, ಹೊಸ ಕಟ್ಸೋದು, ಮತ್ತೆ ಸ್ಕೂಲಲ್ಲಿ ವಾತಾವರಣ. ನಾನು ನಿಜಕ್ಕೂ ಬಡವನಹಳ್ಳಿನಲ್ಲಿ ಕಾಂಪೌಂಡ್ ನೋಡಿ ಬಹಳ ಎಲ್ಲ ಸಭೆಗೂ ಹೇಳ್ತೀನಿ, ಹಿಂದಿನ ಇಲ್ಲಿ ಹೇಳಿದ್ದೀನಿ, ಇವತ್ತು ಹೇಳ್ಬೇಕು. ಅದು ಹೇಳ್ತೀನಿ ನನ್ನ ಭಾಷಣ ಮುಗಿಸಿರೋದೇ ಇಲ್ಲ. ಹೌದಲ್ವಾ? ಇವತ್ತು ಯಾರಾದ್ರೂ
ಕಾರ್ಯಕ್ರಮ ಜಾರಿ ಬಂದ ಮೇಲೆ ನಿಮ್ ಮನೆ ಬಾಗಿಲಿಗೆ ಅನ್ನ ಕೇಳಿ ಭಿಕ್ಷೆಗೆ ಯಾವ್ದಾರ ಊರಲ್ಲಿ ಯಾರಾದ್ರೂ ಬಂದಿದ್ರೆ ಹೇಳಿ ನೋಡಿ. ಆ ಕಾರ್ಯಕ್ರಮ ಜಾರಿ ಆಗ್ತಕ್ಕಂಥ ಮುನ್ನಾ ದಿನಗಳಲ್ಲಿ ಪ್ರತಿ ಊರಲ್ಲಿ ಪ್ರತಿ ಬೀದಿಗೆ ಒಬ್ಬರಲ್ಲ ಒಬ್ರು ಭಿಕ್ಷೆ ಬಂದಿದ್ರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.